ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ. ಡಿಕೆಶಿ ಮನೆ ಮುಂದೆ ಬ್ಯಾನರ್ ಅಳವಡಿಕೆಗೆ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ. ಅಭಿಮಾನಿಗಳಿಂದ ಬ್ಯಾನರ್ ಸಿದ್ಧತೆ. ನೂತನ ಮುಖ್ಯಮಂತ್ರಿ ಅಂತ ಹೇಳಿ ಬ್ಯಾನರ್ಗಳನ್ನ ಈಗ ಸಿದ್ಧತೆಗೊಳಿಸುತ್ತಿದ್ದಾರೆ. ನೋಡಿ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಈ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ನೋಡಿ, ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರ ಮನೆ ಮುಂಭಾಗ ನಾವು ಗಮನಿಸಿದ ಹಾಗೆ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಆ ಬ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಡಿಕೆ ಶಿವಕುಮಾರ್ ಈ ನಿವಾಸ ಹತ್ತಿರ ಅಭಿಮಾನಿಗಳು ಕೂಡ ದೌಡಾಯಿಸ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕಂತ ಹೇಳಿ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಬಾರಿ ಸಿಎಂ ಆಗಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರು. ಟ್ರಬಲ್ ಶೂಟರ್ ಒಂದು ಬಾರಿ ಆ ಕುರ್ಚಿಯ ಮೇಲೆ ಕೂಡಬೇಕು ಅಂತ ಹೇಳಿ ಸಾಕಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ರು. ಅಂದ ಹಾಗೆ ಹೈಕಮಾಂಡ್ ನಾಯಕರು ಅದಕ್ಕೆ ಮಣೆ ಹಾಕಿದ್ರು. ಈಗ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೂತನ ಮುಖ್ಯಮಂತ್ರಿ ಅಂತ ಹೇಳಿ. ಈಗ ಬ್ಯಾನರ್ಗಳನ್ನ ಕೂಡ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಅಂದ ಹಾಗೆ ಹೈಕಮಾಂಡ್ ನಾಯಕರು ಹೇಳಿದಾಗೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತವನ್ನು ನಡೆಸಿದ್ರೆ ಇನ್ನುಳಿದಂತಹ 2.5 ವರ್ಷ ಆ ಒಂದು ಅಧಿಕಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿ ಅನ್ನುವಂತಹ ಸೂತ್ರ ಏನಿತ್ತು 50-50 ಸೂತ್ರ, ಅದು ಕೊನೆಗೂ ಈಗ ವರ್ಕೌಟ್ ಆಗಿದೆ. ಎಲ್ಲೋ ಅನ್ಕೊಂಡ್ಬಿಟ್ಟಿದ್ರು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಕನಸಾಗಿಯೇ ಉಳಿದು ಬಿಡುತ್ತೆ ಅಂತ ಹೇಳಿ. ಆದ್ರೆ ಈಗ ಹೈಕಮಾಂಡ್ ನಾಯಕರು ಅದನ್ನ ನನಸು ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ಪದಗ್ರಹಣ ಮಾಡ್ತಾರೆ, ಯಾಕಂತಂದ್ರೆ ಮೊದಲಿಗೆ ಅವರು ನಂಬಿರುವಂತಹ ದೈವ ಅಜ್ಜಯ್ಯನ ಮಠಕ್ಕೆ ಹೋಗ್ಬೇಕಾಗತ್ತೆ, ಆ ಗಳಿಗೆ ಮುಹೂರ್ತವನ್ನ ಕೇಳಬೇಕಾಗತ್ತೆ, ಯಾವತ್ತು ಒಳ್ಳೆಯ ದಿನ ಅಂತ ಹೇಳಿ. ಸೊ ತದನಂತರ ಪದಗ್ರಹಣವನ್ನ ಮಾಡಲಿದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ, ಯಾವತ್ತು ಒಳ್ಳೆಯ ದಿನ ಅಂತ ಹೇಳಿ ಕೇಳಿ. ಸೊ ಅದಕ್ಕೂ ಮುನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂಭಾಗ ನಾವು ಬ್ಯಾನರ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಿದ್ದಾರೆ. ಯಾಕಂತಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕಂತ ಹೇಳಿ